ಹೆಂಗಸರು ಮೂಡ್ ಅಲ್ಲಿ ಇದ್ದಾರೆ ಅಂತ ಹೇಗೆ ತಿಳಿಯೋದು? ಹುಡುಗಿ ಪ್ರೀತಿ ಅಥವಾ ಅನ್ಯೋನ್ಯತೆಯ ಮನಸ್ಥಿತಿಯಲ್ಲಿದೆ ಎಂದು ಅರ್ಥ ಮಾಡಿಕೊಳ್ಳಲು ಬಂದಾಗ ಗಮನಹರಿಸಬೇಕಾದ ಹಲವಾರು ಸೂಕ್ಷ್ಮ ಸೂಚನೆಗಳು ಮತ್ತು ನಡವಳಿಕೆಗಳಿವೆ. ಪ್ರತಿಯೊಬ್ಬರೂ ಅನನ್ಯರಾಗಿದ್ದಾರೆ ಎಂಬುದನ್ನು ನೆನಪಿನಲ್ಲಿಡಿ ಮತ್ತು ಈ ಚಿಹ್ನೆಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಹುಡುಗಿಯು ಪ್ರಣಯ ಅಥವಾ ಪ್ರೀತಿಯನ್ನು ಅನುಭವಿಸುತ್ತಿದ್ದರೆ ಅಳೆಯಲು ಕೆಲವು ವಿಧಾನಗಳು ಇಲ್ಲಿವೆ. ದೇಹಭಾಷೆ, ಕಣ್ಣಿನ ಸಂಪರ್ಕ. ಅವಳು ನಿಮ್ಮೊಂದಿಗೆ ದೀರ್ಘಕಾಲ ಕಣ್ಣಿನ ಸಂಪರ್ಕವನ್ನು ಹೊಂದಿದ್ದರೆ ಅದು ಸಕಾರಾತ್ಮಕ ಸಂಕೇತವಾಗಿದೆ. ಹಿಗ್ಗಿದ ವಿದ್ಯಾರ್ಥಿಗಳು ಸಹ ಆಕರ್ಷಣೆಯನ್ನು ಸೂಚಿಸಬಹುದು. ನಗುವುದು ಮತ್ತು ನಾಚಿಕೆಪಡುವುದು. ಪದೇ ಪದೇ ನಗುವುದು ಮತ್ತು ನಾಚಿಕೆಪಡುವುದು ಸಕಾರಾತ್ಮಕ ಭಾವನೆಗಳ ಸಂಕೇತಗಳಾಗಿವೆ. ಸಾಮೀಪ್ಯ. ಅವಳು ನಿಂತಿದ್ದರೆ ಅಥವಾ ನಿಮ್ಮ ಹತ್ತಿರ ಕುಳಿತಿದ್ದರೆ ಅದು ಆರಾಮ ಮತ್ತು ಆಸಕ್ತಿಯನ್ನು ಸೂಚಿಸುತ್ತದೆ. ಸ್ಪರ್ಶ. ನಿಮ್ಮ ತೋಳು, ಭುಜ ಅಥವಾ ಬೆನ್ನಿನ ಮೇಲೆ ಬೆಳಕು ಸ್ಪರ್ಶಿಸುವುದು ಪ್ರೀತಿಯನ್ನು ವ್ಯಕ್ತಪಡಿಸುವ ಒಂದು ಸೂಕ್ಷ್ಮ ಮಾರ್ಗವಾಗಿದೆ. ಮೌಖಿಕ ಸೂಚನೆಗಳು. ಅಭಿನಂದನೆಗಳು. ಅವಳು ನಿಮ್ಮನ್ನು ಪ್ರಾಮಾಣಿಕವಾಗಿ ಅಭಿನಂದಿಸಿದರೆ ಅವಳು ನಿಮ್ಮನ್ನು ಮೆಚ್ಚುತ್ತಾಳೆಂದು ತೋರಿಸುತ್ತದೆ. ತಮಾಷೆಯ ಕೀಟಲೆ. ಲಘುವಾದ ಕೀಟಲೆ ಅಥವಾ ತಮಾಷೆಯ ಹಾಸ್ಯವು ಮಿಡಿತನವನ್ನು ಸೂಚಿಸುತ್ತದೆ. ಭಾವನೆಗಳ ಬಗ್ಗೆ ಮಾತನಾಡುವುದು. ಅವಳು ತನ್ನ ಭಾವನೆಗಳು, ಕನಸುಗಳು ಅಥವಾ ವೈಯಕ್ತಿಕ ಅನುಭವಗಳ ಬಗ್ಗೆ ತೆರೆದುಕೊಂಡರೆ ಅವಳು ಸಂಪರ್ಕದಲ್ಲಿರಬಹುದು. ಭಾವನಾತ್ಮಕ ಸಂಕೇತಗಳು. ಸಕಾರಾತ್ಮಕ ಮನಸ್ಥಿತಿ. ಅವಳ ಒಟ್ಟಾರೆ ಮನಸ್ಥಿತಿಗೆ ಗಮನ ಕೊಡಿ. ಸಂತೋಷದ ಮತ್ತು ಶಾಂತವಾದ ನಡವಳಿಕೆಯು ಸ್ವೀಕಾರಾರ್ಹತೆಯನ್ನು ಸೂಚಿಸುತ್ತದೆ. ನಿಮ್ಮ ಜೀವನದಲ್ಲಿ ಆಸಕ್ತಿ. ಅವರು ನಿಮ್ಮ ದಿನ, ಆಸಕ್ತಿಗಳು ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಕೇಳಿದರೆ ಅವರು ಆಳವಾದ ಸಂಪರ್ಕವನ್ನು ನಿರ್ಮಿಸಲು ಆಸಕ್ತಿ ಹೊಂದಿರುತ್ತಾರೆ. ಸಂಪರ್ಕವನ್ನು ಪ್ರಾರಂಭಿಸಲಾಗುತ್ತಿದೆ. ಆಮಂತ್ರಣಗಳು. ಅವರು ನಿಮ್ಮನ್ನು ಒಟ್ಟಿಗೆ ಸಮಯ ಕಳೆಯಲು ಆಹ್ವಾನಿಸಿದರೆ ಅವರು ಆಸಕ್ತಿ ಹೊಂದಿರುತ್ತಾರೆ. ನಿಕಟ ಕ್ಷಣಗಳನ್ನು ರಚಿಸುವುದು. ಹಂಚಿದ ಚಟುವಟಿಕೆಗಳು. ಚಲನಚಿತ್ರವನ್ನು ವೀಕ್ಷಿಸುವುದು, ಒಟ್ಟಿಗೆ ಅಡುಗೆ ಮಾಡುವುದು ಅಥವಾ ವಾಕಿಂಗ್ಗೆ ಹೋಗುವುದು ಮುಂತಾದ ಚಟುವಟಿಕೆಗಳನ್ನು ಸೂಚಿಸುವುದು ಬಂಧದ ಕ್ಷಣಗಳನ್ನು ರಚಿಸಬಹುದು. ಸಂಗೀತ ಮತ್ತು ಕ್ಯಾಂಡಲ್ ಲೈಟ್. ಮೃದುವಾದ ಸಂಗೀತ ಅಥವಾ ಕ್ಯಾಂಡಲ್ ಲೈಟ್ನೊಂದಿಗೆ ರೊಮ್ಯಾಂಟಿಕ್ ವಾತಾವರಣವನ್ನು ಹೊಂದಿಸುವುದು ಅವಳ ಅನ್ಯೋನ್ಯತೆಯ ಬಯಕೆಯನ್ನು ಸೂಚಿಸುತ್ತದೆ. ಆಲಿಸುವುದು ಮತ್ತು ನೆನಪಿಸಿಕೊಳ್ಳುವುದು. ಸಕ್ರಿಯ ಆಲಿಸುವಿಕೆ. ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ಅವಳು ಗಮನ ಹರಿಸಿದರೆ ಮತ್ತು ವಿವರಗಳನ್ನು ನೆನಪಿಸಿಕೊಂಡರೆ ಅವಳು ನಿಮ್ಮ ಸಂಭಾಷಣೆಗಳನ್ನು ಗೌರವಿಸುತ್ತಾಳೆ ಎಂದು ತೋರಿಸುತ್ತದೆ.